ದೇವ್ರು ಟೈಮ್ 4:45. ಈಗ ನಾನು ವಾಟರ್ ಫಾಲ್ಸ್ ಹೋಗ್ತಿದ್ದೀನಿ ಈಜಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗುರು, ದೇವ್ರು ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಹೋಗ್ತಾ ಇರುವಂತ ಜಾಗ ಹಿಡನ್ ಸ್ಪಾಟ್, ಹಿಡನ್ ವಾಟರ್ ಫಾಲ್ಸ್ ಇನ್ ಭಟ್ಕಳಿಂದ ಈ ವಾಟರ್ ಫಾಲ್ಸ್ಗೆ ಕೇವಲ 5 ಕಿಲೋಮೀಟರ್ ಮಾತ್ರ. ಮತ್ತೆ ಮುರುಡೇಶ್ವರದಿಂದ ಕೇವಲ 15 ಕಿಲೋಮೀಟರ್ ಇದೆ. ಇದೊಂದು ಹಿಡನ್ ವಾಟರ್ ಫಾಲ್ಸ್, ಯಾರಿಗೂ ಗೊತ್ತಿಲ್ಲ. ಆದ್ರೆ ಊರಲ್ಲಿ ಫೇಮಸ್. ಈ ವಾಟರ್ ಫಾಲ್ಸ್ ಹೆಸರು ಗಾಂಧಿ ಫಾಲ್ಸ್ ಅಂತ. ಊರವರೆಲ್ಲ ಗಾಂಧಿ ಫಾಲ್ಸ್ ಅಂತ ಕರೀತಾರೆ. ಬಟ್ ನೀವು ಗೂಗಲ್ ಮಾಡಿದಾಗ ನಿಮ್ಗೆ ಕನ್ನೆಗುಂಡಿ ಫಾಲ್ಸ್ ಅಂತ ಬರುತ್ತೆ. ಆದ್ರೆ ಇಲ್ಲಿರೋ ಜನ ಎಲ್ಲ ಗಾಂಧಿ ಫಾಲ್ಸ್ ಅಂತ ಕರೀತಾರೆ. ಬನ್ನಿ ನೋಡೋಣ ಗಾಂಧಿ ಫಾಲ್ಸ್ ಹೇಗಿದೆ ಅಂತ. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕು ಅಷ್ಟೇ, ಕೇವಲ 1 ಕಿಲೋಮೀಟರ್. ಬನ್ನಿ ನೋಡೋಣ, ಹೋಗೋಣ. ನಿಮ್ಗೆಲ್ಲ ತೋರಿಸ್ತೀನಿ ಗಾಂಧಿ ಫಾಲ್ಸ್ ನ ಬ್ಯೂಟಿ. ಏನೋ ಮೋಸ್ಟ್ಲಿ ನಾನು ರೋಡ್ ಮಿಸ್ ಆದ ಇರಬೇಕು, ಯಾವುದೋ ರಾಂಗ್ ರೂಟಲ್ಲಿ ಬಂದಿದ್ದೀನಿ. ನೋಡೋಣ, ನೀರ್ ಶಬ್ದ ಕೇಳಿಸ್ತುಂಟು. ಹೋಗೋಣ. ವಾಟರ್ ಫಾಲ್ಸ್ ಸಿಗೋ ತನಕ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ಏನಂತೀರಾ? ತುಂಬಾ ಚೆನ್ನಾಗಿದೆ ಪ್ಲೇಸ್, ಫುಲ್ ಕಾಡು. ಬಟ್ ಈ ಗಾಂಧಿ ಫಾಲ್ಸ್ ಆರ್ ಕನ್ನೆಗುಂಡಿ ಫಾಲ್ಸ್, ಏನೋ 2 ಫಾಲ್ಸ್. ಗಾಂಧಿ ಫಾಲ್ಸ್, ಈ ಫಾಲ್ಸ್ ಆಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಎಲ್ಲರೂ. ಇದು ಆಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಆದರೂ ಇಲ್ಲಿ ಅಲೋ ಮಾಡ್ತಾರೆ ಸ್ವಿಮ್ ಮಾಡೋಕ್ಕೆಲ್ಲ. ನೋಡಿ, ಫುಲ್ಲು ತೋಟನೇ ಇದೆ ಇಲ್ಲಿ. ತೋಟ ಯಾರ್ದೋ ಗೊತ್ತಿಲ್ಲ. ನಾವು ಹೋಗೋಣ ಬಿಡಿ, ನಮ್ಗೆ ಯಾಕೆ ತೋಟ? ನಮಗೆ ತೋಟ ಬೇಡ, ನಮಗೆ ವಾಟರ್ ಫಾಲ್ಸ್ ಬೇಕು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಅಡಿಕೆ ತೋಟ ಗುರು, ನೋಡಿ. ಇಲ್ಲಿಂದ ಹೇಗೆ ಹೋಗೋದು ಗುರು? ಯಪ್ಪ, ಯಾರೋ ಕಳ್ರ ಅಂತ ತಿಳ್ಕೊತಾರೆ ಮತ್ತೆ ನಾನು ನೋಡಿದ್ರೆ. ಯಪ್ಪ, ನೀರ್ ಶಬ್ದ ಕೇಳಿಸ್ತಿದೆ ಮಾತ್ರ. ಏನಿಲ್ಲ, ಅಲ್ಲಿ ಸ್ವಲ್ಪ ಮೇಲೆ ಬೈಕ್ ಇಟ್ಟು 1 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಬರ್ಬೋದು ಆರಾಮ್. ಮತ್ತೆ ಈ ವಾಟರ್ ಫಾಲ್ಸ್ ಅಲ್ಲಿ ಸ್ವಲ್ಪ ಹಾವುಗಳು ಜಾಸ್ತಿ ಇದೆ ಅಂತೆ. ಹಾವು ಸ್ವಲ್ಪ ಜಾಸ್ತಿ ಇದೆ ನೀರಲ್ಲಿ, ಸೊ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ನೀವು ಏನಾದರೂ ಮುರುಡೇಶ್ವರಕ್ಕೆ ಬಂದರೆ, ಇಲ್ಲ ಹೊನ್ನಾವರ ಸೈಡ್ ಎಲ್ಲ ಬಂದರೆ ಈ ಫಾಲ್ಸಿಗೆ ಬಂದು ಹೋಗ್ಬೋದು ನೀವು. ತುಂಬ ಪೀಸ್ ಆಗಿದೆ, ಜನನೂ ಅಷ್ಟು ಇರಲ್ಲ, ಇದ್ರೆ ಲೋಕಲ್ಸೇ ಇರ್ತಾರೆ ಅಷ್ಟೇ. ದೇವರು, ಇದು ಯಾರ್ದೋ ತೋಟ, ಯಾರ್ದಂತ ಗೊತ್ತಿಲ್ಲ. ಯಾರೋ ನಾಯಿಗೆ ಬಿಡ್ದಿದ್ರೆ ಒಂದು ಸಾಗುರು. ನಾವು ಕಳ್ರ ಅನ್ಕೊಂಡು ಆಮೇಲೆ ನಾಯಿ ಬಿಟ್ರೆ ಮುಗೀತ ಆಮೇಲೆ ಕತೆ. ನೋಡಿ, ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ಅಲ್ಲಿ ವಾಟರ್ ಫಾಲ್ಸ್, ನೋಡಿ ಅಲ್ಲಿ ವಾಟರ್ ಫಾಲ್ಸ್. ಆ್ಯಕ್ಚುಲಿ ಇದಲ್ಲ ವಾಟರ್ ಫಾಲ್ಸ್ ಇರೋದಲ್ಲಿ, ಅದು ನೀರು ಹರ್ಕೊಂಡು ಇಲ್ಲಿ ಬರ್ತಿದೆ. ಇಲ್ಲೂ ಚೆನ್ನಾಗಿದೆ ಪ್ಲೇಸ್, ಎಂಜಾಯ್ ಮಾಡ್ಬೋದು ಇಲ್ಲೂ ಆರಾಮ್. ನೋಡಿ, ಜಾಸ್ತಿ ಡೀಪು ಇಲ್ಲ. ಬನ್ನಿ ಹೋಗೋಣ. ಫೈನಲಿ ನಾವು ವಾಟರ್ ಫಾಲ್ಸ್ಗೆ ಬಂದ್ವಿ. ವಾವ್, ಇನ್ನೂ ಒಂದು 2-3 ಜನ ಇದ್ದಾರಪ್ಪ. 2-3 ಜನ ಸ್ವಿಮ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ, ನಾವು ಮಾಡೋಣ ಬನ್ನಿ. ನೋಡಿ, ನಿಮಗೆ ತೋರಿಸ್ತೀನಿ ನಾನು ಕನ್ನೆಗುಂಡಿ ಗಾಂಧಿ ಫಾಲ್ಸ್ ವಾಟರ್ ಫಾಲ್ಸ್. ತೋರಿಸ್ತೀನಿ ನೋಡಿ. ಅವ್ನು ಯಾರೋ ಪಾಪ ಅವಳ ಮಗಳನ್ನ ಕರ್ಕೊಂಡು ಬಂದಿದ್ದಾನೆ. ನಾವು ಹೋಗೋಣ ಬನ್ನಿ, ಎಂಜಾಯ್ ಮಾಡೋಣ. ಸ್ವಲ್ಪ ಜಾರದ್ ಗುರು, ಇಲ್ಲಿ ಆಗೋದೇ ಇಲ್ಲ. ಯಪ್ಪ, ಬನ್ನಿ ಹೋಗೋಣ. ಫೈನಲಿ ನಾವು ಬಂದ್ಬಿಟ್ವಿ ವಾಟರ್ ಫಾಲ್ಸ್ಗೆ. ನಿಮಗೂ ತೋರಿಸ್ತೀನಿ ನೋಡಿ. ಎಸ್, ಕನ್ನೆಗುಂಡಿ ಗಾಂಧಿ ಫಾಲ್ಸ್. ದೇವ್ರು ಟೈಮ್ 4:45. ಈಗ ನಾನು ವಾಟರ್ ಫಾಲ್ಸ್ ಹೋಗ್ತಿದ್ದೀನಿ ಈಜಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ಟು ಗಾಂಧಿ ಫಾಲ್ಸ್.
ವಾಟರ್ ಫಾಲ್ಸ್ ಬಂದ್ಮೇಲೆ ಚಾ ಕುಡಿದೇ ಇರಕ್ ಆಗುತ್ತಾ? ಅದಕ್ಕೆ ಈಗ ಬನ್ನಿ ಚಾ ಕುಡಿಯೋಣ. ವಾಟರ್ ಫಾಲ್ಸ್ ಅಲ್ಲಿ ನೋಡ್ತಾ ನೋಡ್ತಾ ಆರಾಮ್ ಚಾ ಕುಡಿಯೋಣ. ತುಂಬಾ ಚೆನ್ನಾಗಿದೆ ಅಲ್ವಾ ವಾಟರ್ ಫಾಲ್ಸ್? ಹೇಗಿದೆ ವಾಟರ್ ಫಾಲ್ಸ್ ಗುರು? ಇಲ್ಲಂತೂ ಮೀನಂತೂ ಅವಾಗಿಂದ ಕತ್ತಾನೆ ಇದೆ. ಮೀನೇ ರಾಶಿ ಇದೆ ಇಲ್ಲಿ. ಹಾವು ಮಾತ್ರ ರಾಶಿ ಇದೆ ಅಂತ ಅನ್ಕೊಂಡಿದ್ದೆ, ನೋಡ್ರೆ ಮೀನೇ ರಾಶಿ ಇದೆ. ಅವಾಗಿಂದ ಕಾಲ್ ಕತ್ತಾ ಇದೆ ಗುರು. ಯಪ್ಪ, ನಿಲ್ಲಕ್ ಆಗಲ್ಲ. ದೇವ್ರು, ಅಲ್ಲಾರೋ ಹಾಸ್ಟೆಲ್ ಬಾಯ್ಸ್ ಅಂತ ಬರ್ಕೊಂಡಿದ್ದಾರೆ ನೋಡಿ. ಈ ಪ್ಲೇಸಿಗೆ ಬರಕ್ ನೀವು ಬೆಸ್ಟ್ ಟೈಮ್ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್, ಮ್ಯಾಕ್ಸಿಮಮ್ ಅಂದ್ರೆ ಸೆಪ್ಟೆಂಬರ್. ಜೂನ್ ಜುಲೈ ಆಗಸ್ಟಿಗೆ ಬಂದ್ರೆ ಇನ್ನೂ ಒಳ್ಳೆ ಇರುತ್ತೆ. ನೀರ್ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಫುಲ್ ನೀರು ಇರುತ್ತೆ, ಮತ್ತೆ ಅಲ್ಲಿ ಫುಲ್ ಡೀಪ್ ಇರುತ್ತೆ. ಈಗ ನಾನು ಅಕ್ಟೋಬರ್ ಟೈಮಲ್ಲಿ ಬಂದಿದ್ದೀನಿ, ಅದಕ್ಕೆ ಪರವಾಗಿಲ್ಲ, ಎಂಜಾಯ್ ಮಾಡ್ಬೋದು. ಗುರು ಮೀನಂತೂ ಅವಾಗಿಂದ ಕತ್ತಿದೆ ಗುರು, ಯಪ್ಪ. ಸಂಜೆ ಆಗ್ತಾ ಬರ್ತಿದೆ, ಅದಕ್ಕೆ ವಾಪಸ್ ಹೋಗೋದು ಬೆಸ್ಟ್ ಅನ್ಕೊಂಡೆ. ಹೇಗಿತ್ತು ಗಾಂಧಿ ಫಾಲ್ಸ್, ಕನ್ನೆಗೊಂಡೆ ವಾಟರ್ ಫಾಲ್ಸ್? ಕಮೆಂಟ್ ಅಲ್ಲಿ ಹಾಕಿ. ಸಂಜೆ ಆಯ್ತು ಗುರು, ಕತ್ಲೆ ಆಗ್ತಿದೆ. ನಾನು ಈಗ ಇಲ್ಲಿ ವಾಪಸ್ ಹೋಗೋಣ ಅಂತ ಹೇಳ್ಕೊಂಡ್ರೆ ಈಗೆಲ್ಲ ಮಕ್ಳು ಬರ್ತಾ ಇದ್ದಾರೆ. ಗಾಂಧಿ ಫಾಲ್ಸ್ಗೆ ಬಾಯ್ ಬಾಯ್ ಹೇಳ್ತಾ ಈಗ ವಾಪಸ್ ಹೋಗ್ತಾ ಇದ್ದೀನಿ. ನಿಮ್ಗೆ ಹೇಗ ಅನ್ಸ್ತು ಗಾಂಧಿ ಫಾಲ್ಸ್? ಚೆನ್ನಾಗಿದ್ಯಾ? ಕಮೆಂಟ್ ಅಲ್ಲಿ ಹಾಕಿ ನೋಡಿ. ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಮುರುಡೇಶ್ವರ ಹೊನ್ನಾವರ್ ಸೈಡ್ ಎಲ್ಲ ಬರ್ಬೇಕಂತ ಇದ್ರೆ ಹಿಡನ್ ವಾಟರ್ ಫಾಲ್ಸ್ ನ ನೀವು ಒಂದು ಎಕ್ಸ್ಪ್ಲೋರ್ ಮಾಡಬಹುದು. ನೋಡಿ ಎಷ್ಟು ಚಂದ ಇದೆ, ಕ್ಲೀನ್ ಆಗಿ ಪೀಸ್ ಆಗಿದೆ. ಆದ್ರೆ ಇಲ್ಲಿ ಕೆಲವೊಬ್ರೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಹೊತ್ತಾಕ್ತಾರೆ, ಅದು ಸ್ವಲ್ಪ ಕಡಿಮೆ ಮಾಡ್ಬೇಕು ಅವರು. ಪಬ್ಲಿಕ್ ಸೆನ್ಸ್ ಸ್ವಲ್ಪ ಇರಬೇಕು. ಪ್ಲಾಸ್ಟಿಕ್ ಎಲ್ಲ ಆಗ್ದಿದಂಗ್ ಮಾಡಿ ವಾಟರ್ ಫಾಲ್ಸ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ದೇವ್ರು, ಸಂಜೆ ಆಗ್ತಿದೆ. ದೇವ್ರು, ನಾನು ಇಲ್ಲಿ ಸಂಜೆ ಆಗ್ತಿದೆ, ಕತ್ಲಾಗ್ತಿದೆ, ವಾಪಸ್ ಹೋಗೋಣ ಅನ್ಕೊಂಡ್ರೆ ಈಗ ಈ ಟೈಮಲ್ಲಿ 6 ಗಂಟೆಗೆ ಕೆಲವೊಬ್ರು ಹುಡುಗರು, ಒಂದು 4 ಜನ ಹುಡುಗರು ಈಗ ಬಂದಿದ್ದಾರೆ ಸ್ವಿಮ್ ಮಾಡಕ್ಕೆ. ಏನ್ ಸ್ವಿಮ್ ಮಾಡ್ತಾರೋ ಗೊತ್ತಿಲ್ಲ ಈ ಕತ್ಲಲ್ಲಿ. ಈಗ ಸ್ವಲ್ಪ ಸ್ವಲ್ಪ ಹೊತ್ತು ಕತ್ಲಾಗುತ್ತೆ. ಈಗ ನಾವು ಹೋಗೋಣ ಬನ್ನಿ ಗುರು. ಏನ್ ಸ್ವಿಮ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಹಾವುಗಳ ಕಾಟ ಸ್ವಲ್ಪ ಜಾಸ್ತಿ ಇತ್ತು ಇಲ್ಲಿ, ಮತ್ತೆ ನೀರಲ್ಲಿ ಇರಕ್ಕಾಗಲ್ಲ. ನಾನೊಂದು ಬೆಸ್ಟ್ ಅಡ್ವೈಸ್ ಏನಂತ ಕೊಡೋದಂತ ಹೇಳಿದ್ರೆ, ನೀವು ಸಾಕ್ಸ್ ಹಾಕೊಂಡು ಬಂದ್ರೆ ಬೆಸ್ಟ್. ಟೈಟ್ ಸಾಕ್ಸ್ ಹಾಕೊಂಡು ಬನ್ನಿ, ಇಲ್ಲಾಂದ್ರೆ ಮೀನು ಕಾಲ್ ಕತ್ತಾನೆ ಇರುತ್ತೆ, ಕತ್ತಾನೆ ಇರುತ್ತೆ, ಕತ್ತಾನೆ ಇರುತ್ತೆ. ಈಗಿಂದ ಹೋಗ್ಬೋದಾ? ಬೇಡ, ನಾವು ಬಂದಿದ್ದ ದಾರಿಯಲ್ಲೇ ವಾಪಸ್ ಹೋಗೋಣ. ಸುಮ್ಮನೆ ರಿಸ್ಕ್ ಯಾಕೆ ಗುರು? ಅಲ್ಲಿ ಮನೆ ಇತ್ತು ಗುರು, ಅಲ್ಲೂ ಮನೇಲಿ ಮತ್ತೆ ನಾಯಿ ಇದ್ರೆ ಕಷ್ಟ ಯಪ್ಪ. ಆಮೇಲೆ ಕಚ್ಚಿಬಿಡೋದಷ್ಟೇ. ಸನ್ ಸೆಟ್ ಆಗ್ತುಂಟು ಈಗ, ತುಂಬಾ ಚೆನ್ನಾಗಿ ಕಾಣ್ತಿದೆ ತೋಟ. ಇಲ್ಲಾಂದ್ರೆ ಲೋಕಲ್ಸ್ ಅಂದ್ರೆ ಜಾಸ್ತಿ ಬರೋದು ಲೋಕಲ್ಸ್ ಮಾತ್ರ, ಟೂರಿಸ್ಟ್ ಯಾರು ಅಷ್ಟು ಬರಲ್ಲ ಇಲ್ಲಿ. ನಾನ್ ನಾನ್ ಆಕ್ಚುಲಿ ಏನ್ ಹೇಳೋದಂದ್ರೆ, ಟೂರಿಸ್ಟ್ ಯಾರಾದ್ರೂ ಬರ್ಬೇಕಂತ ಇದ್ರೆ ದಯವಿಟ್ಟು ಲೋಕಲ್ಸ್ ಹೆಲ್ಪ್ ತಗೊಂಡ್ ಬನ್ನಿ. ನೀವಾಗೆ ಬರಕ್ ಹೋಗ್ಬಿಡಿ, ಅಂದ್ರೆ ಪ್ಲೇಸ್ ಸ್ವಲ್ಪ ಗೊತ್ತಾಗಲ್ಲ, ಜಾಗ ಗೊತ್ತಾಗಲ್ಲ. ಈಗ ನಾನೇ ಈಗ ಹೇಗೇಗೂ ಬಂದೆ ಗುರು. ಬರುವಾಗ್ಲೂ
ವಾಟರ್ ಫಾಲ್ಸ್ಗೆ ಹೋಗುವಾಗ ಯಾವುದೋ ರೂಟಲ್ಲಿ ಬಂದರೆ, ಈಗ ವಾಪಸ್ ಹೋಗುವಾಗ ಇನ್ನು ಯಾವುದೋ ರೂಟಲ್ಲಿ ಹೋಗ್ತಿದ್ದೀನಿ. ಸೊ ನೀವು ಲೋಕಲ್ಸ್ನ ಸ್ವಲ್ಪ ಗೈಡ್ ತಗೊಂಡು ಬರ್ಬೋದು, ಒಬ್ಬೊಬ್ಬರೇ ಬರಕ್ಕೆ ಹೋಗ್ಬೇಡಿ, ಮತ್ತು ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ಜೈ ಕರ್ನಾಟಕ ಮಾತೆ. ಟಾಟಾ, ಬೈ ಬೈ, ಗುಡ್ ನೈಟ್, ಸಿ ಯು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ.